ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಮಂಜುನಾಥ್ ಐಜಿ, ಮೈಂಡ್ ಪವರ್ ಟ್ರೈನರ್ ಆ್ಯಂಡ್ ಲೈಫ್ ಮ್ಯಾನೇಜ್ಮೆಂಟ್ ಕೋಚ್. ನಿಮ್ಮನ್ನು ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಈ 11 ಡೇಸ್ ಸ್ಪೋಕನ್ ಇಂಗ್ಲೀಷ್ ವಿಡಿಯೋ ಕೋರ್ಸ್ನ 7th ಡೇ ವಿಡಿಯೋದಲ್ಲಿ ನಾವು ಇವತ್ತು ವಿಷಯಗಳನ್ನ ಕಲಿಲಿಕ್ಕೆ ಹೋಗ್ತಾ ಇದ್ದೀವಿ. ವೆಲ್ ಫ್ರೆಂಡ್ಸ್, ಈಗಾಗಲೇ ನಾವು 6th ಡೇ ವಿಡಿಯೋದಲ್ಲಿ ಫಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ದೆನ್ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗಳನ್ನ ಕಲ್ತಿದ್ವಿ. ಇಂದಿನ ವಿಡಿಯೋದಲ್ಲಿ ಫ್ಯೂಚರ್ ಟೆನ್ಸಲ್ಲಿ ಫ್ಯೂಚರ್ ಸಿಂಪಲ್ ಆ್ಯಂಡ್ ದೆನ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ಗಳನ್ನ ಕಲಿಲಿಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಮುಂದೆ ಆಗಬಹುದಂಥ ಘಟನೆಗಳನ್ನು ನಾವು ಈ ಒಂದು ಟೆನ್ಸಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ವಾಕ್ಯಗಳಲ್ಲಿ ನಾವು ಉಪಯೋಗಿಸಬೇಕಾಗತ್ತೆ. ಆದ್ದರಿಂದ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಇಂದಿನ ವಿಷಯಗಳನ್ನ ನಾವು ಕಲಿಯೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಆನ್ ಮಾಡಿಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಬಿಗಿನ್. ವೆಲ್ ಫ್ರೆಂಡ್ಸ್, ಹಾಗಾದರೆ ಈಗ ನಾವು ಫಸ್ಟ್ ಫ್ಯೂಚರ್ ಸಿಂಪಲ್ ಟೆನ್ಸನ್ನು ನೋಡೋಣ. ನೋಡಿರಿ, ಫ್ಯೂಚರ್ ಸಿಂಪಲ್ ಟೆನ್ಸ್ ಅಂತಂದರೆ ಇದು ಮುಂದೆ ನಡೆಯಬಹುದಾದಂಥ ಘಟನೆಗಳನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಭವಿಷ್ಯದಲ್ಲಿ ನಡೆಯಬಹುದಾದಂಥ ಕ್ರಿಯೆಗಳ ಬಗ್ಗೆ ನಾವು ಇಂಗ್ಲೀಷ್ನಲ್ಲಿ ಎಕ್ಸ್ಪ್ರೆಸ್ ಮಾಡುವಾಗ ಫ್ಯೂಚರ್ ಸಿಂಪಲ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಈ ಒಂದು ಟೆನ್ಸಲ್ಲಿ ಸೆಂಟೆನ್ಸನ್ನು ಮಾಡಲಿಕ್ಕೆ ಇಲ್ಲೊಂದು ಫಾರ್ಮುಲಾ ಬರುತ್ತೆ. ಅದು ಬಂದುಬಿಟ್ಟು ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್, ಅಂದರೆ ಕ್ರಿಯಾಪದದ ಮೊದಲನೇ ರೂಪವನ್ನು ಇಲ್ಲಿ ನಾವು ಯೂಸ್ ಮಾಡಬೇಕು. ಇಲ್ಲಿ ಎರಡು ಹೆಲ್ಪಿಂಗ್ ವರ್ಬ್ಸ್ಗಳು ಬರ್ತವೆ, ಒಂದು ವಿಲ್ಲು, ಇನ್ನೊಂದು ಶಾಲು. ಸುಮಾರು ಜನರಿಗೆ ವಿಲ್ ಮತ್ತು ಶಾಲ್ಗಳನ್ನು ಬಳಕೆ ಮಾಡೋದ್ರಲ್ಲಿ ತುಂಬ ಕನ್ಫ್ಯೂಷನ್ ಇರುತ್ತೆ. ನೋಡಿ, ವಿಲ್ ಮತ್ತು ಶಾಲ್ಗಳನ್ನು ಯಾವ ರೀತಿಯಾಗಿ ನಾವು ಬಳಸಬೇಕು ಅಂತಂದರೆ, ವಿಲ್ಲನ್ನು ಆಲ್ ಪರ್ಸನ್ಸ್ಗಳಿಗೆ ಯೂಸ್ ಮಾಡಬೇಕು. ಅಂದರೆ ಐ, ಯು, ವಿ, ದೇ, ಹಿ, ಸಿ, ಇಟ್ ಎಲ್ಲದಕ್ಕೂ ವಿಲ್ಲೇ ಬರುತ್ತೆ. ಅಂದರೆ ಐ ವಿಲ್, ಯು ವಿಲ್, ವಿ ವಿಲ್, ಹಿ ವಿಲ್, ಸಿ ವಿಲ್, ಇಟ್ ವಿಲ್ ಎಲ್ಲದಕ್ಕೂ ವಿಲ್ಲೇ ನೀವು ಬಳಸಬೇಕು. ಆದರೆ ಶಾಲ್ ಯಾವಾಗ ಅಂತಂದರೆ ಐ ಮತ್ತು ವಿ ಉಪಯೋಗಿಸಿಕೊಂಡು ನೀವೇನಾದರೂ ಕ್ವಶನ್ಸ್ಗಳನ್ನು ಮಾಡ್ತಾ ಇರಬೇಕಾದ್ರೆ ಶಾಲನ್ನು ಬಳಸಬೇಕು. ಉಳಿದ ಎಲ್ಲ ಪರ್ಸನ್ಸ್ಗಳಿಗೂ ನಾವು ವಿಲ್ ಅಂತ ಅನ್ನೋದನ್ನೇ ಬಳಸ್ತೀವಿ ಫ್ರೆಂಡ್ಸ್. ವೆಲ್, ಸೊ ಹಾಗಾದರೆ ಇಲ್ಲಿ ವಾಕ್ಯ ಯಾವ ರೀತಿಯಾಗಿ ಬರುತ್ತೆ ನೋಡೋಣ. ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ. ಅಂದರೆ ಇಲ್ಲಿ ಐ ಅನ್ನೋದು ದಿಸ್ ಇಸ್ ಅ ಸಬ್ಜೆಕ್ಟ್, ಆ್ಯಂಡ್ ದೆನ್ ವಿಲ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಗೋ ಅನ್ನೋದು V1 ಆ್ಯಂಡ್ ದಿಸ್ ಇಸ್ ದ ಆಬ್ಜೆಕ್ಟ್. ಅಂದರೆ ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ ಅಂದರೆ ನಾನು ನಾಳೆ ಶಾಲೆಗೆ ಹೋಗುತ್ತೇನೆ. ಅಂದರೆ ನಾಳೆ ಅಂತಂದರೆ ಇದು ಫ್ಯೂಚರ್ ಅಲ್ವಾ, ಆದ್ದರಿಂದ ನಾಳೆ ನಾನು ಶಾಲೆಗೆ ಹೋಗುತ್ತೇನೆ ಅಂತನ್ಲಿಕ್ಕೆ ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ ಅಂತಂದು ಇಲ್ಲಿ ಯೂಸ್ ಆಗ್ತಾ ಇದೆ. ಈಗ ಇದನ್ನೇ ನೀವು ನೆಗೆಟಿವ್ ಮಾಡಬೇಕಾದ್ರೆ ಐ ವೋಂಟ್. ವೋಂಟ್ ಈಸ್ ದ ಶಾರ್ಟ್ ಫಾರ್ಮ್ ಆಫ್ ವಿಲ್ ನಾಟ್. ಐ ವಿಲ್ ನಾಟ್ ಅಂತಂದು ಯೂಸ್ ಮಾಡ್ಬೋದು, ಐ ವೋಂಟ್ ಅಂತಂದು ಯೂಸ್ ಮಾಡ್ಬೋದು. ಐ ವೋಂಟ್ ಗೋ ಟು ಸ್ಕೂಲ್ ಟುಮಾರೋ, ನಾಳೆ ನಾನು ಶಾಲೆಗೆ ಹೋಗೋದಿಲ್ಲ. ಈಗ ಇದನ್ನೇ ಪ್ರಶ್ನೆ ಮಾಡಬೇಕಾದ್ರೆ ನೋಡ್ರಿ, ಶಾಲ್ ಫಸ್ಟಿಗೆ ತೆಗೆದುಕೊಂಡ್ಬರ್ಬೇಕು. ಯಾಕೆ ಶಾಲೆಯಲ್ಲಿ ಉಪಯೋಗಿಸ್ಬೇಕು? ಬಿಕಾಸ್ ಇಲ್ಲಿ ಐ ಇದೆ. ಐ ಮತ್ತು ವಿ ಬಂದು ಕ್ವಶನ್ ಮಾಡಬೇಕಾದಾಗ ನಾವು ಶಾಲ್ ಯೂಸ್ ಮಾಡಬೇಕು. ಆದ್ದರಿಂದ ವಿಲ್ ಬದಲಾಗಿ ಶಾಲ್ ಬಂದಿದೆ. ನೆನಪಲ್ಲಿ ಇಟ್ಕೊಳ್ಳಿ, ವಿಲಾಯ್ ಅಂತ ಅನ್ಬಾರ್ದು, ಶಾಲಾಯ್. ಶಾಲಾಯ್ ಗೋ ಟು ಸ್ಕೂಲ್ ಟುಮಾರೋ, ನಾಳೆ ನಾನು ಶಾಲೆಗೆ ಹೋಗುತ್ತೇನೆಯೇ. ಶಾಲಾಯ್ ನಾಟ್ ಗೋ ಟು ಸ್ಕೂಲ್ ಟುಮಾರೋ ಅಂದರೆ ನಾಳೆ ನಾನು ಶಾಲೆಗೆ ಹೋಗೋದಿಲ್ಲವೇ. ದೆನ್ ವೇರ್ ಶಾಲ್ ಐ ಗೋ ಟುಮಾರೋ, ನಾಳೆ ನಾನು ಎಲ್ಲಿಗೆ ಹೋಗುತ್ತೇನೆ. ಇದು ಫಸ್ಟ್ ಪರ್ಸನ್. ಈಗ ಇದೇ ರೀತಿ ನೀವು ಸೆಕೆಂಡ್ ಪರ್ಸನಲ್ಲಿ ಯು ವಿಲ್ ಗೋ ಟು ಸ್ಕೂಲ್ ಟುಮಾರೋ, ನಾಳೆ ನೀವು ಶಾಲೆಗೆ ಹೋಗುತ್ತೀರಿ. ಯು ವೋಂಟ್ ಗೋ ಟು ಸ್ಕೂಲ್ ಟುಮಾರೋ, ನಾಳೆ ನೀವು ಶಾಲೆಗೆ ಹೋಗೋದಿಲ್ಲ. ವಿಲ್ ಯು ಗೋ ಟು ಸ್ಕೂಲ್ ಟುಮಾರೋ, ಯಾಕೆ ಇಲ್ಲಿ ವಿಲ್ ಬಂತು? ಬಿಕಾಸ್ ಇದು ಯು, ಇದು ಹೌದಾ. ಐ ಮತ್ತು ಈಗ ಮಾತ್ರ ಕ್ವಶನ್ ಮಾಡಬೇಕಾ ಶಾಲ್ ಬರಬೇಕು, ಉಳಿದ ಎಲ್ಲ ಕಡೆಗೆ ವಿಲ್ಲೇ ಬರುತ್ತೆ. ಎಸ್, ಗೋ ಟು ಸ್ಕೂಲ್ ಟುಮಾರೋ, ನಾಳೆ ನೀವು ಶಾಲೆಗೆ ಹೋಗುತ್ತೀರಾ. ನೋಡಿರಿ, ಇಲ್ಲಿ ವಿಲ್ ಬಂತು, ಯಾಕಂತಂದರೆ ಐ ಮತ್ತು ವಿ ಬಂದಾಗ ಮಾತ್ರ ಶಾಲನ್ನು ಬಳಸಬೇಕು, ಉಳಿದ ಎಲ್ಲ ಕಡೆಗೆ ವಿಲ್ಲೇ ಯೂಸ್ ಆಗುತ್ತೆ. ವೋಂಟ್ ಯು ಗೋ ಟು ಸ್ಕೂಲ್ ಟುಮಾರೋ, ನಾಳೆ ನೀವು ಶಾಲೆಗೆ ಹೋಗೋದಿಲ್ಲವೇ. ದೆನ್ ವೇರ್ ವಿಲ್ ಯು ಗೋ ಟುಮಾರೋ, ನಾಳೆ ನೀವು ಎಲ್ಲಿಗೆ ಹೋಗುತ್ತೀರಾ. ಎಸ್, ಇದು ಸೆಕೆಂಡ್ ಪರ್ಸನ್. ಈಗ ಇದನ್ನು ನಾವು ಥರ್ಡ್ ಪರ್ಸನಲ್ಲಿ ಯಾವ ರೀತಿಯಾಗಿ ಆಗುತ್ತೆ ನೋಡೋಣ. ಹಿ ವಿಲ್ ಗೋ ಟು ಸ್ಕೂಲ್ ಟುಮಾರೋ, ನಾಳೆ ಅವನು ಶಾಲೆಗೆ ಹೋಗುತ್ತಾನೆ. ಹಿ ವೋಂಟ್ ಗೋ ಟು ಸ್ಕೂಲ್ ಟುಮಾರೋ, ನಾಳೆ ಅವನು ಶಾಲೆಗೆ ಹೋಗೋದಿಲ್ಲ. ವಿಲ್ ಹಿ ಗೋ ಟು ಸ್ಕೂಲ್ ಟುಮಾರೋ, ನಾಳೆ ಅವನು ಶಾಲೆಗೆ ಹೋಗುತ್ತಾನೆಯೇ. ವೋಂಟ್ ಹಿ ಗೋ ಟು ಸ್ಕೂಲ್ ಟುಮಾರೋ, ನಾಳೆ ಅವನು ಶಾಲೆಗೆ ಹೋಗೋದಿಲ್ಲವೇ. ದೆನ್ ವೇರ್ ವಿಲ್ ಹಿ ಗೋ ಟುಮಾರೋ, ನಾಳೆ ಅವನು ಎಲ್ಲಿಗೆ ಹೋಗುತ್ತಾನೆ. ನೆಕ್ಸ್ಟ್, ಸಿ ವಿಲ್ ಗೋ ಟು ಸ್ಕೂಲ್ ಟುಮಾರೋ, ನಾಳೆ ಅವಳು ಶಾಲೆಗೆ ಹೋಗುತ್ತಾಳೆ. ಸಿ ವೋಂಟ್ ಗೋ ಟು ಸ್ಕೂಲ್ ಟುಮಾರೋ, ನಾಳೆ ಅವಳು ಶಾಲೆಗೆ ಹೋಗೋದಿಲ್ಲ. ವಿಲ್ ಸಿ ಗೋ ಟು ಸ್ಕೂಲ್ ಟುಮಾರೋ, ನಾಳೆ ಅವಳು ಶಾಲೆಗೆ ಹೋಗುತ್ತಾಳಾ. ವೋಂಟ್ ಸಿ ಗೋ ಟು ಸ್ಕೂಲ್ ಟುಮಾರೋ, ನಾಳೆ ಅವಳು ಶಾಲೆಗೆ ಹೋಗೋದಿಲ್ಲ. ದೆನ್ ವೇರ್ ವಿಲ್ ಸಿ ಗೋ ಟುಮಾರೋ, ನಾಳೆ ಅವಳು ಎಲ್ಲಿಗೆ ಹೋಗುತ್ತಾಳೆ. ರೈಟ್. ಈಗ ಇಟ್ ವಿಲ್ ಗೋ ಟು ಸ್ಕೂಲ್ ಟುಮಾರೋ, ನಾಳೆ ಅದು ಶಾಲೆಗೆ ಹೋಗುತ್ತದೆ. ಪ್ರಾಕ್ಟೀಸ್ ಪರ್ಪಸ್ ಮಾಡ್ತಾ ಇರೋದು, ಬಟ್ ಯಾವುದು ಇಟ್ ಅಂತಂದರೆ ಪ್ರಾಣಿಗಳು ಶಾಲೆಗೆ ಹೋಗಲ್ಲ. ರೈಟ್. ಇಟ್ ವಿಲ್ ಗೋ ಟು ಸ್ಕೂಲ್ ಟುಮಾರೋ, ನಾಳೆ ಅದು ಶಾಲೆಗೆ ಹೋಗುತ್ತದೆ. ಇಟ್ ವೋಂಟ್ ಗೋ ಟು ಸ್ಕೂಲ್ ಟುಮಾರೋ, ನಾಳೆ ಅದು ಶಾಲೆಗೆ ಹೋಗೋದಿಲ್ಲ. ವಿಲ್ ಇಟ್ ಗೋ ಟು ಸ್ಕೂಲ್ ಟುಮಾರೋ, ನಾಳೆ ಅದು ಶಾಲೆಗೆ ಹೋಗುತ್ತದೆಯೇ. ವೋಂಟ್ ಇಟ್ ಗೋ ಟು ಸ್ಕೂಲ್ ಟುಮಾರೋ, ನಾಳೆ ಅದು ಶಾಲೆಗೆ ಹೋಗುವುದಿಲ್ಲವೇ. ದೆನ್ ವೇರ್ ವಿಲ್ ಇಟ್ ಗೋ ಟುಮಾರೋ, ನಾಳೆ ಅದು ಎಲ್ಲಿಗೆ ಹೋಗುತ್ತದೆ. ಓಕೆ ಫ್ರೆಂಡ್ಸ್. ನೆಕ್ಸ್ಟ್, ಇದೇ ರೀತಿ ಈಗ ಫ್ಲೂರಲ್ ಫಾರ್ಮ್ಸ್ ಅಂದರೆ ಐ ಫ್ಲೂರಲ್ ಫಾರ್ಮ್ ಯಾವುದು? ವಿ. ವಿ ವಿಲ್ ಗೋ ಟು ಸ್ಕೂಲ್ ಟುಮಾರೋ, ನಾಳೆ ನಾವು ಶಾಲೆಗೆ ಹೋಗುತ್ತೇವೆ. ಎಸ್. ವಿ ವೋಂಟ್ ಗೋ ಟು ಸ್ಕೂಲ್ ಟುಮಾರೋ, ನಾಳೆ ನಾವು ಶಾಲೆಗೆ ಹೋಗೋದಿಲ್ಲ. ಶಾಲ್ ವಿ ಗೋ ಟು ಸ್ಕೂಲ್ ಟುಮಾರೋ,
ಇಲ್ಲಿ ಯಾಕೆ ಶಾಲ್ ಬಂತು? ಬಿಕಾಸ್ ಐ ಮತ್ತು ವಿ ಬಂದಾಗ ಶಾಲ್ ಯೂಸ್ ಮಾಡಬೇಕಲ್ವಾ. ಶಾಲ್ ವಿ ಗೋ ಟು ಸ್ಕೂಲ್ ಟುಮಾರೋ? ನಾಳೆ ನಾವು ಶಾಲೆಗೆ ಹೋಗುತ್ತೇವೆಯೇ? ಶಾಲ್ ವಿ ನಾಟ್ ಗೋ ಟು ಸ್ಕೂಲ್ ಟುಮಾರೋ? ನಾಳೆ ನಾವು ಶಾಲೆಗೆ ಹೋಗೋದಿಲ್ಲವೇ? ದೆನ್ ವೇರ್ ಶಾಲ್ ವಿ ಗೋ ಟುಮಾರೋ? ನಾಳೆ ನಾವು ಎಲ್ಲಿಗೆ ಹೋಗುತ್ತೇವೆ? ನೆಕ್ಸ್ಟ್ ಇದೇ ರೀತಿ ಈಗ ದೇ ವಿಲ್ ಗೋ ಟು ಸ್ಕೂಲ್ ಟುಮಾರೋ? ನಾಳೆ ಅವರು ಶಾಲೆಗೆ ಹೋಗುತ್ತಾರೆ. ದೇ ವೋಂಟ್ ಗೋ ಟು ಸ್ಕೂಲ್ ಟುಮಾರೋ? ನಾಳೆ ಅವರು ಶಾಲೆಗೆ ಹೋಗೋದಿಲ್ಲ. ವಿಲ್ ದೇ ಗೋ ಟು ಸ್ಕೂಲ್ ಟುಮಾರೋ? ನಾಳೆ ಅವರು ಶಾಲೆಗೆ ಹೋಗುತ್ತಾರೆಯೇ? ವೋಂಟ್ ದೇ ಗೋ ಟು ಸ್ಕೂಲ್ ಟುಮಾರೋ? ನಾಳೆ ಅವರು ಶಾಲೆಗೆ ಹೋಗೋದಿಲ್ಲ. ದೆನ್ ವೇರ್ ವಿಲ್ ದೇ ಗೋ ಟುಮಾರೋ? ನಾಳೆ ಅವರು ಎಲ್ಲಿಗೆ ಹೋಗುತ್ತಾರೆ? ಎಸ್ ಫ್ರೆಂಡ್ಸ್, ಈ ರೀತಿ ವಾಕ್ಯಗಳ ರಚನೆ ಆಗುತ್ತೆ. ಹಾಗಾದರೆ ಈ ಒಂದು ಟೆನ್ಸ್ ಯಾವ ರೀತಿಯಾಗಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಟ್ರಾನ್ಸ್ಲೇಷನ್ಸ್ಗಳ ಮೂಲಕ ಈಗ ಕಲಿಯೋಣ. ವೆಲ್ ಫ್ರೆಂಡ್ಸ್, ಸ್ಟಿಲ್ ನೀವು ವಿಡಿಯೋನ ನೋಡ್ತಾ ಇದ್ದರೆ ಈ ವಿಡಿಯೋನ ಲೈಕ್ ಮಾಡಿ. ಓಕೆ, ಬಿಕಾಸ್ ಎಷ್ಟೋ ಜನ ವಿಡಿಯೋ ನೋಡ್ತಾರೆ, ಲೈಕ್ ಮಾಡಲ್ಲ. ನೀವು ಲೈಕ್ ಮಾಡಿದರೆ ನನಗೆ ಇನ್ನಷ್ಟು ವಿಡಿಯೋಗಳನ್ನ ಮಾಡಲಿಕ್ಕೆ ತುಂಬ ಪ್ರೋತ್ಸಾಹ ಬರುತ್ತೆ. ಸೊ ಆದ್ದರಿಂದ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ದೆನ್ ಪ್ರೊಸೀಡ್ ಅಹೆಡ್. ರೈಟ್, ವೆಲ್ ಫ್ರೆಂಡ್ಸ್, ಹಾಗಾದರೆ ಈಗ ಇಲ್ಲಿ ಮೊದಲ ವಾಕ್ಯ ನೋಡಿ, ಐ ವಿಲ್ ಗೋ ಟು ಬಾಂಬೆ ಟುಮಾರೋ. ಅಂದರೆ ನಾನು ನಾಳೆ ಬಾಂಬೆಗೆ ಹೋಗುತ್ತೇನೆ. ಅಲ್ಲಿ ಮುಂದೆ ಅಂದರೆ ನಾಳೆ ಅನ್ನೋದು ಅದು ಭವಿಷ್ಯತ್ ಕಾಲ, ಅಂದರೆ ಮುಂದೆ ನಡೆಯಬಹುದಾದಂಥ ಕ್ರಿಯೆಯನ್ನು ಎಕ್ಸ್ಪ್ರೆಸ್ ಮಾಡಬೇಕಾದಾಗ ನಾವು ಈ ಒಂದು ಟೆನ್ಸನ್ನು ಬಳಸ್ತಾ ಇದ್ದೀವಿ. ನೆಕ್ಸ್ಟ್, ವಿಲ್ ಯು ಕಮ್ ಟು ಕಾಲೇಜ್ ಟುಡೇ? ಈಗ ನಿಮ್ಮೊಬ್ಬ ಫ್ರೆಂಡಿಗೆ ನೀವು ಫೋನ್ ಮಾಡ್ತೀರಿ. ಫೋನ್ ಮಾಡಿಬಿಟ್ಟು ಏನು ಮಾಡ್ತೀರಾ? ಈಗ ನೀವು ಕಾಲೇಜಿಗೆ ಹೋಗ್ತಾ ಇದ್ದೀರಾ, ಅವ್ನು ಕೇಳ್ತೀರಿ, ನೀವು ಇವತ್ತು ಕಾಲೇಜಿಗೆ ಬರ್ತೀಯಾ ಅಂದರೆ ವಿಲ್ ಯು ಕಮ್ ಟು ಕಾಲೇಜ್ ಟುಡೇ? ನೋಡಿ, ಫ್ಯೂಚರ್ ಅಂತಂದ್ರೇನು? ಒಂದು ನಿಮಿಷದ ನಂತರ ನೀವು ಯಾವ ಕ್ರಿಯೆಯನ್ನು ಮಾಡಲಿಕ್ಕೆ ಹೋಗ್ತಾ ಇರ್ತೀರಿ ಅದನ್ನು ನಾವು ಫ್ಯೂಚರ್ ಅಂತ ಅಂತೀವಿ. ಅದು ಒಂದು ನಿಮಿಷದ ನಂತರ ಇರ್ಬೋದು, 1 hour ನಂತರ ಇರ್ಬೋದು, ಅಥವಾ ಇವತ್ತು ಸಂಜೆ ಇರ್ಬೋದು, ಇವತ್ತು ರಾತ್ರಿ ಇರ್ಬೋದು, ಅಥವಾ ನಾಳೆ ಇರ್ಬೋದು, ಮುಂದಿನ ತಿಂಗಳಿರ್ಬೋದು, ಮುಂದಿನ ವರ್ಷ ಇರ್ಬೋದು. ಒಟ್ಟು ಮುಂದೆ ನಡೆಯಬಹುದಂಥ ಕ್ರಿಯೆಗಳನ್ನು ಎಕ್ಸ್ಪ್ರೆಸ್ ಮಾಡಬೇಕಾದಾಗ ನಾವು ಈ ಫ್ಯೂಚರ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಎಸ್, ನೆಕ್ಸ್ಟ್ ನೋಡಿ, ವಿಲ್ ಇಟ್ ರೈನ್ ಟುಮಾರೋ? ಅಂದರೆ ನಾಳೆ ಮಳೆ ಬರುತ್ತದೆಯೇ? ಪ್ರಶ್ನೆ ಇದು. ರೈಟ್, ಈಗ ತುಂಬ ಶೆಕೆ ಇರುತ್ತೆ, ಏನಪ್ಪ ಮಳೆ ಆದರೆ ಚಲೋ ಆಗುತ್ತೆ, ನಾಳೆ ಮಳೆ ಬರುತ್ತಾ ಅಂತಂದು ಕೇಳಿ ವಿಲ್ ಇಟ್ ರೈನ್ ಟುಮಾರೋ. ನೆಕ್ಸ್ಟ್, ವಿ ವಿಲ್ ಗೋ ಟು ಟ್ರಿಪ್ ನೆಕ್ಸ್ಟ್ ಮಂತ್. ಈಗ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡಿದ್ದೀರಿ, ನೀವು ಕೂಡಿ ಡಿಸ್ಕಸ್ ಮಾಡ್ತೀರಿ, ಎಸ್ ನಾವು ಮುಂದಿನ ತಿಂಗಳು ಟ್ರಿಪ್ಪಿಗೆ ಹೋಗಬೇಕು ಅಂತಂತಂದು. ಅವಾಗ ನೀವೇನಂತೀರಾ? ವಿ ವಿಲ್ ಗೋ ಟು ಟ್ರಿಪ್ ನೆಕ್ಸ್ಟ್ ಮಂತ್. ರೈಟ್, ನೆಕ್ಸ್ಟ್, ರಮೇಶ್ ವಿಲ್ ಗೆಟ್ ಜಾಬ್ ನೆಕ್ಸ್ಟ್ ವೀಕ್. ಈಗ ನಿಮ್ಮ ಒಬ್ಬ ಫ್ರೆಂಡ್ ಇದ್ದಾನೆ ರಮೇಶ್ ಅಂತಂತಂದು, ಅವನೀಗ ಆಲ್ರೆಡಿ ಈಗ ಇಂಟರ್ವ್ಯೂಯಲ್ಲಿ ಪಾಸ್ ಆಗಿದ್ದಾನೆ. ನೆಕ್ಸ್ಟ್ ವೀಕ್ ಅವನಿಗೆ ಆರ್ಡರ್ ಬರುತ್ತೆ ಜಾಬ್ ಇದ್ದು. ಆದ್ದರಿಂದ ನೀವೇನಂತೀರಿ? ಎಸ್, ರಮೇಶ್ ವಿಲ್ ಗೆಟ್ ಜಾಬ್ ನೆಕ್ಸ್ಟ್ ವೀಕ್. ಮುಂದಿನ ವಾರ ಅವನಿಗೆ ಕೆಲಸ ಸಿಕ್ಕಿರುತ್ತದೆ. ರೈಟ್, ಅಥವಾ ಕೆಲಸ ಸಿಗುತ್ತೆ. ನೆಕ್ಸ್ಟ್, ಐ ವೋಂಟ್ ಡೂ ಇಟ್. ಈಗ ನಿಮಗೆ ಯಾರೋ ಒಬ್ಬರು ಒಂದು ಕೆಲಸ ಹೇಳ್ತಾರೆ, ದಯವಿಟ್ಟು ಈ ಕೆಲಸ ಮಾಡಿ ಅಂತಂತಂದು, ನಿಮ್ಮಿಂದ ಮಾಡ್ಲಿಕ್ಕೆ ಆಗಲ್ಲ ಅಂತಂತಂದಾಗ ನೋ ಐ ವೋಂಟ್ ಡೂ ಇಟ್, ನಾನು ಅದನ್ನು ಮಾಡಲ್ಲ ಅಂತಂದು ನೀವು ಈ ರೀತಿಯಾಗಿ ಹೇಳ್ಬೋದು. ಅಂದರೆ ಮುಂದೆ ಯಾವ ಕ್ರಿಯೆಯನ್ನು ಮಾಡಲಿಕ್ಕಾಗಲ್ಲ ಅದನ್ನು ನೀವು ಇಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಐ ವೋಂಟ್ ಅಂದರೆ ಐ ವಿಲ್ ನಾಟ್ ಡೂ ಇಟ್ ಅಂತಂತಂದು ಹೇಳ್ತಾ ಇದ್ದೀರಾ. ರೈಟ್, ನೆಕ್ಸ್ಟ್, ಸಿ ವಿಲ್ ಕಮ್ ಬೈ 6 o'clock. ಓಕೆ, ಈಗ ನೀವೆಲ್ಲರೂ ನಿಮ್ಮ ಫ್ರೆಂಡ್ಸು ಒಂದು ಕಡೆ ಕೂಡ್ಬೇಕಂತ ಡಿಸೈಡ್ ಮಾಡಿದ್ರ, ಆದರೆ ನಿಮ್ಮಲ್ಲಿ ಒಬ್ಬ ಸ್ನೇಹಿತೆ ಬಂದಿಲ್ಲ. ಆದ್ದರಿಂದ ಬೇರೆಯವ್ರು ಕೇಳ್ತಾರೆ, ಬರ್ತಾಳೆ ಇಲ್ಲ ಅಂತಂದು. ಇಲ್ಲ, 6 ಗಂಟೆ ಒಳಗಡೆ ಬರ್ತಾಳೆ. ಸಿ ವಿಲ್ ಕಮ್ ಬೈ 6 o'clock. ಹಂಗೆ 6 ಗಂಟೆ ಒಳಗಡೆ ಆಕೆ ಬರ್ತಾಳೆ. ಒಳಗಡೆ ಅಂತನ್ಲಿಕ್ಕೆ ಬೈ ಅಂತಂತ ನಾವಲ್ಲಿ ಹಚ್ಚಬೇಕು. ರೈಟ್, ನೆಕ್ಸ್ಟ್, ಇದು ಇಂಪಾರ್ಟೆಂಟ್ ನೋಡ್ರಿ, 8th one, ವಿಲ್ ಯು ಪ್ಲೀಸ್ ಗಿವ್ ಮೀ ಚೇಂಜ್? ನೀವು ನನಗೆ ಚೇಂಜ್ ಕೊಡ್ತೀರಾ? ಅಂದರೆ ಇಲ್ಲಿಯ ತನಕ ಏನಾಯಿತು, 7th ತನಕ ಇದು ಮುಂದೆ ನಡೆಯಬಹುದಾದಂತಹ ಕ್ರಿಯೆಗಳನ್ನು ಎಕ್ಸ್ಪ್ರೆಸ್ ಮಾಡ್ತದೆ. ಬಟ್ ಇಲ್ಲೇನಂತಂತಂದರೆ, ನೀವೇನಾದರೂ ಇನ್ನೊಬ್ಬರಿಗೆ ಪೊಲೈಟ್ ಆಗಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇರ್ತೀರಾ ಅಂತ ಅನ್ಬೇಕಾದಾಗ ನಾವಿಲ್ಲಿ ವಿಲ್ ಮತ್ತು ಶಾಲನ್ನು ಬಳಕೆ ಮಾಡ್ತೀವಿ. ರೈಟ್, ಸೊ ಇಲ್ಲಿದು ಟೆನ್ಸ್ ಆಗಿ ಯೂಸ್ ಆಗಿರಲ್ಲ ಮೈ ಡಿಯರ್ ಫ್ರೆಂಡ್ಸ್, ಇದು ಆ್ಯಸ್ ಅ ಮಾಡೆಲ್ ಆಗಿ ಯೂಸ್ ಆಗಿರುತ್ತೆ. ಅದ್ರ ಬಗ್ಗೆ ನಾನು ನಿಮಗೆ ಮಾಡೆಲ್ಸ್ಗಳನ್ನ ಹೇಳ್ತಾ ಇರಬೇಕಾದ್ರೆ ಎಕ್ಸ್ಪ್ರೆಸ್ ಮಾಡ್ತೀನಿ. ಇಲ್ಲಿ ನೋಡಿ, ವಿಲ್ ಯು ಪ್ಲೀಸ್ ಗಿವ್ ಮಿ ಅ ಚೇಂಜ್? ನೀವು ನನಗೆ ಚೇಂಜ್ ಕೊಡ್ತೀರಾ? ವಿಲ್ ಯು ಪ್ಲೀಸ್ ಲಿಸನ್ ಟು ಮೀ? ಎಸ್, ನೀವೇನೋ ಒಂದು ಹೇಳ್ತಾ ಇರ್ತೀರಿ, ನಿಮ್ಮ ಫ್ರೆಂಡ್ಸು ಕೇಳ್ತಾ ಇಲ್ಲ. ವಿಲ್ ಯು ಪ್ಲೀಸ್ ಲಿಸನ್ ಟು ಮೀ? ನೀವು ನನ್ನ ಮಾತನ್ನು ಕೇಳ್ತೀರಾ? ಎಸ್, ವಿಲ್ ಯು ಪ್ಲೀಸ್ ಬಿ ಕ್ವೈಟ್? ಒಂಚೂರು ಸುಮ್ಮನೆ ಇರ್ತೀರಾ? ಹೀಗೆ ನೀವು ವಿಲ್ಲನ್ನು ಹಚ್ಚಿ ರಿಕ್ವೆಸ್ಟ್ ಆದಂಥ ಸೆಂಟೆನ್ಸ್ಗಳನ್ನ ಮಾಡ್ಬೋದು. ಅಥವಾ ಶಾಲನ್ನು ಬಳಕೆ ಮಾಡ್ಬೋದು. ಈಗ ನೀವು ಶಾಲ್ ಐ ಡೂ ಇಟ್? ನಾನು ಆ ಕೆಲಸ ಮಾಡಲ್ಲ. ಶಾಲ್ ಐ ಡೂ ದ್ಯಾಟ್ ವರ್ಕ್? ಶಾಲ್ ಐ ಕಮ್ ವಿತ್ ಯು? ನಾನು ನಿಮ್ಮ ಜೊತೆಗೆ ಬರಲ್ಲ. ಈ ರೀತಿ ರಿಕ್ವೆಸ್ಟ್ ಆಗಿ ನೀವು ಇನ್ನೊಬ್ಬರಿಗೆ ಒಂದು ಪರ್ಮಿಷನ್ನ ಕೇಳಬೇಕಾದಾಗ ನೀವು ಈ ವಿಲ್ ಮತ್ತು ಶಾಲ್ಗಳನ್ನು ಬಳಕೆ ಮಾಡ್ಬೋದು. ವೆಲ್ ಫ್ರೆಂಡ್ಸ್, ಈ ರೀತಿ ಫ್ಯೂಚರ್ ಸಿಂಪಲ್ ಟೆನ್ಸ್ ನಮಗೆ ಅಂದರೆ ವಾಕ್ಯದಲ್ಲಿ ನಾವು ಯೂಸ್ ಮಾಡ್ಬೋದು. ಅಂದರೆ ಮುಂದೆ ನಡೆಯಬಹುದಾದಂಥ ಘಟನೆಗಳನ್ನ
ಹೆಚ್ಚಾಗಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಆ್ಯಸ್ ಅ ಮಾಡೆಲ್ ಆಗಿ ಒಂದು ಪೊಲೈಟ್ ಸೆಂಟೆನ್ಸ್ಗಳನ್ನ ಮಾಡಲಿಕ್ಕೂ ಸಹ ನಾವು ಇದನ್ನು ಯೂಸ್ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಸೊ ಹಾಗಾದರೆ ಈಗ ಸ್ಪೋಕನ್ ಪ್ರಾಕ್ಟೀಸಲ್ಲಿ ಇದನ್ನು ಯಾವ ರೀತಿಯಾಗಿ ನಾವು ಪ್ರಶ್ನೆ ಮತ್ತು ಉತ್ತರಗಳನ್ನು ಪ್ರಾಕ್ಟೀಸ್ ಮಾಡ್ಬೋದು, ಬೇರೆಯವ್ರು ನಮಗೆ ಪ್ರಶ್ನೆ ಕೇಳಿದಾಗ ನಾವು ಯಾವ ರೀತಿಯಾಗಿ ಆನ್ಸರ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಎಸ್ ಫ್ರೆಂಡ್ಸ್, ಈಗ ಕ್ವಶನ್ ಪ್ರಾಕ್ಟೀಸಲ್ಲಿ ಯಾವ ರೀತಿಯಾಗಿ ಮಾಡಬೇಕು ನೋಡಿ. ಶಾಲ್ ಐ ಕಮ್, ಇದು ಪ್ರಶ್ನೆ. ಶಾಲ್ ಐ ಕಮ್, ಓಕೆ, ನಾನು ಬರ್ಬೋದಾ. ಈಗ ಇಲ್ಲಿ ಕ್ವಶನ್ಲಿ ಐ ಬಂದರೆ ಆನ್ಸರಲ್ಲಿ ನೀವು ಯು ಮಾಡಬೇಕು. ಎಸ್ ಎಸ್ ಯು ವಿಲ್, ನೋ ಯು ವೋಂಟ್. ಶಾಲ್ ಐ ಈಟ್, ಎಸ್ ಯು ವಿಲ್, ನೋ ಯು ವೋಂಟ್. ಶಾಲ್ ಐ ಡ್ರಿಂಕ್ ಟೀ, ಎಸ್ ಯು ವಿಲ್, ನೋ ಯು ವೋಂಟ್. ನನ್ನ ಜೊತೆಗೆ ನೀವು ಅಲ್ಲಿ ವಿಡಿಯೋನ ನೋಡ್ತಾ ಹೇಳಬೇಕು. ಎಸ್, ನೀವು ಹೇಳಿದರೆ ಮಾತ್ರ ನಿಮ್ಮ ನಾಲಿಗೆಗೆ ಪ್ರಾಕ್ಟೀಸ್ ಆಗುತ್ತೆ. ಎಸ್. ಶಾಲ್ ಐ ರೈಟ್ ಎಕ್ಸಾಮ್, ಎಸ್ ಯು ವಿಲ್, ನೋ ಯು ವೋಂಟ್. ಶಾಲ್ ಐ ಈಟ್ ಮ್ಯಾಂಗೋ, ಎಸ್ ಯು ವಿಲ್, ನೋ ಯು ವೋಂಟ್. ರೈಟ್. ಈಗ ನೆಕ್ಸ್ಟ್ ನೋಡ್ರಿ, ಈಗ ಇದನ್ನೇ ವಿಲ್ ಯು ಡೂ ಇಟ್ ಅಂದರೆ ಪ್ರಶ್ನೆಯಲ್ಲಿ ಯು ಇದ್ದರೆ ಉತ್ತರದಲ್ಲಿ ಐ ಬರಬೇಕು. ರೈಟ್. ವಿಲ್ ಯು ಡೂ ಇಟ್, ಎಸ್ ಐ ವಿಲ್, ನೋ ಐ ವೋಂಟ್. ವಿಲ್ ಯು ಕಮ್ ವಿತ್ ಮೀ, ಎಸ್ ಐ ವಿಲ್, ನೋ ಐ ವೋಂಟ್. ವಿಲ್ ಯು ರೀಡ್ ಬುಕ್, ಎಸ್ ಐ ವಿಲ್, ನೋ ಐ ವೋಂಟ್. ವಿಲ್ ಯು ಬ್ರಿಂಗ್ ವೆಜಿಟೇಬಲ್ಸ್, ಎಸ್ ಐ ವಿಲ್, ನೋ ಐ ವೋಂಟ್. ಈ ರೀತಿಯಾಗಿ ಕ್ವಶನ್ಲಿ ಯು ಇದ್ದರೆ ಆನ್ಸರ್ಲಿ ಐ ಬರಬೇಕು. ನೆಕ್ಸ್ಟ್, ವಿಲ್ ದೇ ಪ್ಲೇ ಕ್ರಿಕೆಟ್, ಎಸ್ ದೇ ವಿಲ್, ನೋ ದೇ ವೋಂಟ್. ವಿಲ್ ದೇ ಬಿಲ್ಡ್ ಹೋಮ್, ಎಸ್ ದೇ ವಿಲ್, ನೋ ದೇ ವೋಂಟ್. ವಿಲ್ ದೇ ಸಿಂಗ್ ಅ ಸಾಂಗ್, ಎಸ್ ದೇ ವಿಲ್, ನೋ ದೇ ವೋಂಟ್. ವಿಲ್ ದೇ ಹೆಲ್ಪ್ ಯು, ಎಸ್ ದೇ ವಿಲ್, ನೋ ದೇ ವೋಂಟ್. ನೆಕ್ಸ್ಟ್, ಶಾಲ್ ವಿ ಕಮ್, ಈಗ ವಿ ಇದ್ದರೆ ಆನ್ಸರ್ಲಿ ವಿ ಅಂತಲೇ ಬರಬೇಕು. ಶಾಲ್ ವಿ ಕಮ್, ಎಸ್ ವಿ ವಿಲ್, ನೋ ವಿ ವೋಂಟ್. ಶಾಲ್ ವಿ ಗೋ, ಎಸ್ ವಿ ವಿಲ್, ನೋ ವಿ ವೋಂಟ್. ಶಾಲ್ ವಿ ರೈಟ್ ಎಕ್ಸಾಮ್, ಎಸ್ ವಿ ವಿಲ್, ನೋ ವಿ ವೋಂಟ್. ನೆಕ್ಸ್ಟ್, ವಿಲ್ ಹಿ ಗೋ ಟು ಆಫೀಸ್, ಹಿ ಇದ್ದರೆ ಹಿ ಅಂತಲೇ ಬರುತ್ತೆ. ಎಸ್ ಹಿ ವಿಲ್, ನೋ ಹಿ ವೋಂಟ್. ವಿಲ್ ಹಿ ಗಿವ್ ಚೇಂಜ್, ಎಸ್ ಹಿ ವಿಲ್, ನೋ ಹಿ ವೋಂಟ್. ವಿಲ್ ಸಿ ಕುಕ್ ಫುಡ್, ಸಿ ಇದ್ದರೆ ಸಿ ಮಾಡಬೇಕು. ರೈಟ್. ವಿಲ್ ಸಿ ಕುಕ್ ಫುಡ್, ಎಸ್ ಸಿ ವಿಲ್, ನೋ ಸಿ ವೋಂಟ್. ವಿಲ್ ಸಿ ಡೆಕೋರೇಟ್ ಹೋಮ್, ಎಸ್ ಸಿ ವಿಲ್, ನೋ ಸಿ ವೋಂಟ್. ವಿಲ್ ಇಟ್ ರೈನ್ ಟುಮಾರೋ, ಎಸ್ ಇಟ್ ವಿಲ್, ನೋ ಇಟ್ ವೋಂಟ್. ಫ್ರೆಂಡ್ಸ್, ಸೊ ಈ ರೀತಿಯಾಗಿ ನೀವು ಸ್ಪೋಕನ್ ಪ್ರಾಕ್ಟೀಸಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ಬೋದು. ವೆಲ್, ಸೊ ದಿಸ್ ಈಸ್ ಅಬೌಟ್ ದ ಫ್ಯೂಚರ್ ಸಿಂಪಲ್ ಟೆನ್ಸ್. ನಾವು ಲೆಟ್ ಅಸ್ ಲರ್ನ್ ಅಬೌಟ್ ದ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್. ಎಸ್ ಫ್ರೆಂಡ್ಸ್, ಹಾಗಾದರೆ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್. ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ನಾವು ವಾಕ್ಯಗಳ ರಚನೆ ಮಾಡಲಿಕ್ಕೆ ಕೆಲವೊಂದು ಫಾರ್ಮುಲಾ ಬರುತ್ತೆ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ1 ಪ್ಲಸ್ ಐ ಎನ್ ಜಿ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಅಂದರೆ ಕ್ರಿಯಾಪದಗಳಿಗೆ ಇಲ್ಲಿ ಐ ಎನ್ ಜಿನ ನಾವು ಯೂಸ್ ಮಾಡಬೇಕಾಗತ್ತೆ. ಗೋ ಇದ್ದರೆ ಗೋಯಿಂಗ್, ಡ್ರಿಂಕ್ ಇದ್ದರೆ ಡ್ರಿಂಕಿಂಗ್, ಈಟ್ ಇದ್ದರೆ ಈಟಿಂಗ್. ಹೇಗೆ ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ, ಫಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನೀವು ಕ್ರಿಯಾಪದಗಳಿಗೆ ಐ ಎನ್ ಜಿ ಫಾರ್ಮ್ ಹಚ್ತಾ ಇದ್ರು, ಅದೇ ಸೇಮ್ ಇಲ್ಲಿ ಐ ಎನ್ ಜಿ ಫಾರ್ಮ್ನ ಹಚ್ಚಬೇಕು. ಆ್ಯಂಡ್ ದೆನ್ ಇಲ್ಲಿ ಎರಡು ಹೆಲ್ಪಿಂಗ್ ವರ್ಬ್ ಬರ್ತವೆ, ವಿಲ್ ಬಿ ಮತ್ತು ಶಾಲ್ ಬಿ. ಇಲ್ಲಿ ನೀವು ಫ್ಯೂಚರ್ ಸಿಂಪಲ್ ಟೆನ್ಸಲ್ಲಿ ನೋಡಿದ ಹಾಗೆಯೇ ವಿಲ್ ಬಿನ ಎಲ್ಲ ಪರ್ಸನ್ಸ್ಗಳಿಗೂ ಯೂಸ್ ಮಾಡಬೇಕು. ಐ ವಿಲ್ ಬಿ, ಯು ವಿಲ್ ಬಿ, ಹಿ ವಿಲ್ ಬಿ, ಆ್ಯಂಡ್ ದೆನ್ ಸಿ ವಿಲ್ ಬಿ, ಇಟ್ ವಿಲ್ ಬಿ, ದೇ ವಿಲ್ ಬಿ, ವಿ ವಿಲ್ ಬಿ, ಎಲ್ಲದಕ್ಕೂ ವಿಲ್ ಬಿನೇ ಯೂಸ್ ಆಗುತ್ತೆ. ಆದರೆ ಶಾಲ್ ಬಿ ಅಂತ ಅನ್ನೋದು ಐ ಮತ್ತು ವಿ ಬಂದು ಕ್ವಶನ್ಸ್ಗಳನ್ನ ಮಾಡಬೇಕಾದಾಗ ನಾವು ಯೂಸ್ ಮಾಡಬೇಕು. ವಂಡರ್ಫುಲ್. ಹಾಗಾದರೆ ಈಗ ವಾಕ್ಯಗಳ ರಚನೆ ನೋಡೋಣ. ನೋಡಿರಿ, ಐ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್ ಆ್ಯಟ್ 10 o'clock ಟುಮಾರೋ. ಅಂದರೆ ನಾಳೆ ನಾನು 10 ಗಂಟೆಗೆ ಶಾಲೆಗೆ ಹೋಗುತ್ತಿರುತ್ತೇನೆ. ಅಂದರೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂತಂದ್ರೆ ಏನು, ಫ್ಯೂಚರಲ್ಲಿ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಇಂತಹ ಒಂದು ಕ್ರಿಯೆ ನಡೀತಾ ಇರುತ್ತೆ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಬಳಸ್ತೀವಿ. ಈಗ ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಈಗ ನೋಡ್ರಿ, ನಾನೀಗ ವಿಡಿಯೋ ಮಾಡ್ತಾ ಇದ್ದೀನಿ, ಐ ಆಮ್ ಮೇಕಿಂಗ್ ವಿಡಿಯೋ, ಯು ಆರ್ ವಾಚಿಂಗ್ ದಿಸ್ ವಿಡಿಯೋ, ನೀವೀಗ ವಿಡಿಯೋ ನೋಡ್ತಾ ಇದ್ರಿ. ಈಗ ನಿನ್ನೆ 10 ಗಂಟೆಗೆ ನೀವೇನು ಮಾಡ್ತಾ ಇದ್ರಿ, ವಾಟ್ ವರ್ ಯು ಡೂಯಿಂಗ್ ಆಟ್ 10 o'clock ಯೆಸ್ಟರ್ಡೇ. ಎಸ್, ಐ ವಾಸ್ ರೈಟಿಂಗ್, ನಾನು ಬರೀತಾ ಇದ್ದೆ. ಐ ವಾಸ್ ವಾಕಿಂಗ್, ನಾನು ವಾಕಿಂಗ್ ಮಾಡ್ತಾ ಇದ್ದೆ. ಅಥವಾ ಐ ವಾಸ್ ವಾಚಿಂಗ್ ಟಿ ವಿ, ನಾನು ಟಿ ವಿ ನೋಡ್ತಾ ಇದ್ದೆ. ಹೀಗೆ ಒಂದು ಟೈಮಲ್ಲಿ ಯಾವ ಕ್ರಿಯೆ ನಡೀತಾ ಇತ್ತು ಅಂತ ಅನ್ನೋದನ್ನು ಫಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ನೋಡ್ತಾ ಇದ್ವಿ. ಈಗ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂತಂದರೆ ನಾಳೆ ಇಂಥ ಸಮಯದಲ್ಲಿ ಯಾವೊಂದು ಕ್ರಿಯೆ ನಡೀತಾ ಇರುತ್ತೆ ಅನ್ನೋದನ್ನು ನಾವು ಮೊದಲೇ ಊಹಿಸಿಕೊಂಡು ಮತ್ತು ಆ ಕ್ರಿಯೆಗಳನ್ನು ಭವಿಷ್ಯತ್ ಕಾಲದಲ್ಲಿ ಮಾತನಾಡುವಾಗ ಈ ಒಂದು ಟೆನ್ಸನ್ನು ನಾವು ಬಳಸಬೇಕು. ಓಕೆ, ಅಂದರೆ ನಾವು ಡೈಲಿ 10 ಗಂಟೆಗೆ ಶಾಲೆಗೆ ಹೋಗ್ತೀನಿ, ನಾಳೆ 10 ಗಂಟೆಗೆ ಶಾಲೆಗೆ ಹೋಗ್ತಾ ಇರ್ತೀನಿ. ಐ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್ ಆಟ್ 10 o'clock ಟುಮಾರೋ. ರೈಟ್, ಪಾಸಿಟಿವ್ ಸೆಂಟೆನ್ಸ್. ಈಗ ನೀವು ನೆಗೆಟಿವ್ ಮಾಡಬೇಕಾದ್ರೆ ಐ ವೋಂಟ್ ಬಿ ಗೋಯಿಂಗ್ ಟು ಸ್ಕೂಲ್ ಆಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ನಾನು ಶಾಲೆಗೆ ಹೋಗುತ್ತಿರುವುದಿಲ್ಲ. ನೆಕ್ಸ್ಟ್,
ಇದನ್ನೇ ಪ್ರಶ್ನೆ ಮಾಡಬೇಕಾದಾಗ ಶಾಲ್ ಐ ಬಿ ಗೋಯಿಂಗ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ, ನಾಳೆ 10 ಗಂಟೆಗೆ ನಾನು ಶಾಲೆಗೆ ಹೋಗುತ್ತಿರುತ್ತೇನೆಯೇ. ಈಗ ಇದನ್ನು ನೆಗೆಟಿವ್ ಕ್ವಶನ್ ಮಾಡಬೇಕಾದ್ರೆ ಶಾಲ್ ಐ ನಾಟ್ ಬಿ ಅಂತಂದು ಬಳಸಬೇಕು, ರೈಟ್. ಶಾಲಂಟ್ ಐ ಬಿ ಅಲ್ಲ, ಶಾಲ್ ಐ ನಾಟ್ ಬಿ ಗೋಯಿಂಗ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ, ನಾಳೆ 10 ಗಂಟೆಗೆ ನಾನು ಶಾಲೆಗೆ ಹೋಗುತ್ತಿರುವುದಿಲ್ಲ. ದೆನ್ ವೇರ್ ಶಾಲ್ ಐ ಬಿ ಗೋಯಿಂಗ್ ಆಟ್ 10 o'clock ಟುಮಾರೋ, ಅಂದರೆ ನಾಳೆ ನಾನು 10 ಗಂಟೆಗೆ ಎಲ್ಲಿಗೆ ಹೋಗುತ್ತಿರುತ್ತೇನೆ, ರೈಟ್. ಇದೇ ರೀತಿ ಸೆಕೆಂಡ್ ಪರ್ಸನ್ ಯು ಅಲ್ಲಿ ತಗೊಳ್ಳಿ. ಯು ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ, ನಾಳೆ ನೀವು 10 ಗಂಟೆಗೆ ಶಾಲೆಗೆ ಹೋಗುತ್ತಿರುತ್ತೀರಿ. ಯು ವೋಂಟ್ ಬಿ ಗೋಯಿಂಗ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ, ನಾಳೆ 10 ಗಂಟೆಗೆ ನೀವು ಶಾಲೆಗೆ ಹೋಗುತ್ತಿರುವುದಿಲ್ಲ. ವಿಲ್ ಯು ಬಿ ಗೋಯಿಂಗ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ, ನಾಳೆ 10 ಗಂಟೆಗೆ ನೀವು ಶಾಲೆಗೆ ಹೋಗುತ್ತಿರುತ್ತೀರಾ. ವೋಂಟ್ ಯು ಬಿ ಗೋಯಿಂಗ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ, ನಾಳೆ 10 ಗಂಟೆಗೆ ನೀವು ಶಾಲೆಗೆ ಹೋಗುತ್ತಿರುವುದಿಲ್ಲವೇ. ದೆನ್ ವೇರ್ ವಿಲ್ ಯು ಬಿ ಗೋಯಿಂಗ್ ಅಟ್ 10 o'clock ಟುಮಾರೋ, ನಾಳೆ 10 ಗಂಟೆಗೆ ನೀವು ಎಲ್ಲಿಗೆ ಹೋಗ್ತಾ ಇರ್ತೀರಾ, ರೈಟ್. ನೆಕ್ಸ್ಟ್ ಇದೇ ರೀತಿ ದೇಯಲ್ಲಿ, ದೇ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ, ನಾಳೆ 10 ಗಂಟೆಗೆ ಅವರು ಶಾಲೆಗೆ ಹೋಗುತ್ತಿರುತ್ತಾರೆ. ದೇ ವೋಂಟ್ ಬಿ ಗೋಯಿಂಗ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ, ನಾಳೆ 10 ಗಂಟೆಗೆ ಅವರು ಶಾಲೆಗೆ ಹೋಗುತ್ತಿರುವುದಿಲ್ಲ. ವಿಲ್ ದೇ ಬಿ ಗೋಯಿಂಗ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ, ನಾಳೆ 10 ಗಂಟೆಗೆ ಅವರು ಶಾಲೆಗೆ ಹೋಗುತ್ತಿರುತ್ತಾರಾ. ವೋಂಟ್ ದೇ ಬಿ ಗೋಯಿಂಗ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ, ನಾಳೆ 10 ಗಂಟೆಗೆ ಅವರು ಶಾಲೆಗೆ ಹೋಗುತ್ತಿರುವುದಿಲ್ಲವೇ. ದೆನ್ ವೇರ್ ವಿಲ್ ದೇ ಬಿ ಗೋಯಿಂಗ್ ಅಟ್ 10 o'clock ಟುಮಾರೋ, ನಾಳೆ ಅವರು 10 ಗಂಟೆಗೆ ಎಲ್ಲಿಗೆ ಹೋಗುತ್ತಿರುತ್ತಾರೆ. ನೆಕ್ಸ್ಟ್ ವಿಯಲ್ಲಿ, ವಿ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ, ನಾಳೆ 10 ಗಂಟೆಗೆ ನಾವು ಶಾಲೆಗೆ ಹೋಗುತ್ತಿರುತ್ತೇವೆ. ವಿ ವೋಂಟ್ ಬಿ ಗೋಯಿಂಗ್ ಸ್ಕೂಲ್ ಅಟ್ 10 o'clock ಟುಮಾರೋ, ನಾಳೆ 10 ಗಂಟೆಗೆ ನಾವು ಶಾಲೆಗೆ ಹೋಗುತ್ತಿರುವುದಿಲ್ಲ. ಶಾಲ್ ವಿ ಬಿ ಗೋಯಿಂಗ್ ಸ್ಕೂಲ್ ಅಟ್ 10 o'clock ಟುಮಾರೋ, ಈಗ ಇಲ್ಲಿ ವಿ ಬಂದಿದ್ದನ್ನು ಶಾಲನ್ನ ಯೂಸ್ ಮಾಡಬೇಕು, ರೈಟ್. ಪ್ರಶ್ನೆ ಮಾಡಬೇಕು. ಶಾಲ್ ವಿ ಬಿ ಗೋಯಿಂಗ್ ಸ್ಕೂಲ್ ಅಟ್ 10 o'clock ಟುಮಾರೋ, ನಾಳೆ 10 ಗಂಟೆಗೆ ನಾವು ಶಾಲೆಗೆ ಹೋಗುತ್ತಿರುತ್ತೀವ. ಶಾಲ್ ವಿ ನಾಟ್ ಬಿ ಗೋಯಿಂಗ್ ಸ್ಕೂಲ್ ಅಟ್ 10 o'clock ಟುಮಾರೋ, ನಾಳೆ ನಾವು 10 ಗಂಟೆಗೆ ಶಾಲೆಗೆ ಹೋಗುತ್ತಿರುವುದಿಲ್ಲ. ದೆನ್ ವೇರ್ ಶಾಲ್ ವಿ ಬಿ ಗೋಯಿಂಗ್ ಅಟ್ 10 o'clock ಟುಮಾರೋ, ನಾಳೆ ನಾವು 10 ಗಂಟೆಗೆ ಎಲ್ಲಿಗೆ ಹೋಗುತ್ತಿರುತ್ತೇವೆ. ನೆಕ್ಸ್ಟ್ ಇದೇ ರೀತಿ ಈಗ ಹಿ ವಿಲ್ ಬಿ ಗೋಯಿಂಗ್ ಸ್ಕೂಲ್ ಅಟ್ 10 o'clock ಟುಮಾರೋ, ನಾಳೆ ಅವನು 10 ಗಂಟೆಗೆ ಶಾಲೆಗೆ ಹೋಗುತ್ತಿರುತ್ತಾನೆ. ಹಿ ವೋಂಟ್ ಬಿ ಗೋಯಿಂಗ್ ಸ್ಕೂಲ್ ಅಟ್ 10 o'clock ಟುಮಾರೋ, ನಾಳೆ 10 ಗಂಟೆಗೆ ಅವನು ಶಾಲೆಗೆ ಹೋಗುತ್ತಿರುವುದಿಲ್ಲ. ವಿಲ್ ಹಿ ಬಿ ಗೋಯಿಂಗ್ ಸ್ಕೂಲ್ ಅಟ್ 10 o'clock ಟುಮಾರೋ, ನಾಳೆ 10 ಗಂಟೆಗೆ ಅವನು ಶಾಲೆಗೆ ಹೋಗುತ್ತಿರುತ್ತಾನ. ವೋಂಟ್ ಹಿ ಬಿ ಗೋಯಿಂಗ್ ಸ್ಕೂಲ್ ಅಟ್ 10 o'clock ಟುಮಾರೋ, ನಾಳೆ 10 ಗಂಟೆಗೆ ಅವನು ಶಾಲೆಗೆ ಹೋಗುತ್ತಿರುವುದಿಲ್ಲ. ದೆನ್ ವೇರ್ ವಿಲ್ ಹಿ ಬಿ ಗೋಯಿಂಗ್ ಅಟ್ 10 o'clock ಟುಮಾರೋ, ನಾಳೆ ಅವನು 10 ಗಂಟೆಗೆ ಎಲ್ಲಿಗೆ ಹೋಗುತ್ತಿರುತ್ತಾನೆ, ರೈಟ್. ನೆಕ್ಸ್ಟ್ ಸಿ ವಿಲ್ ಬಿ ಗೋಯಿಂಗ್ ಸ್ಕೂಲ್ ಅಟ್ 10 o'clock ಟುಮಾರೋ, ಅಂದರೆ ನಾಳೆ ಅವಳು ಶಾಲೆಗೆ ಹೋಗುತ್ತಿರುತ್ತಾಳೆ. ಸಿ ವೋಂಟ್ ಬಿ ಗೋಯಿಂಗ್ ಸ್ಕೂಲ್ ಅಟ್ 10 o'clock ಟುಮಾರೋ, ನಾಳೆ ಅವಳು ಶಾಲೆಗೆ ಹೋಗುತ್ತಿರುವುದಿಲ್ಲ. ವಿಲ್ ಸಿ ಬಿ ಗೋಯಿಂಗ್ ಸ್ಕೂಲ್ 10 o'clock ಟುಮಾರೋ, ನಾಳೆ ಅವಳು 10 ಗಂಟೆಗೆ ಶಾಲೆಗೆ ಹೋಗುತ್ತಿರುತ್ತಾಳ. ವೋಂಟ್ ಸಿ ಬಿ ಗೋಯಿಂಗ್ ಸ್ಕೂಲ್ ಅಟ್ 10 o'clock ಟುಮಾರೋ, ನಾಳೆ 10 ಗಂಟೆ ಅವಳು ಶಾಲೆಗೆ ಹೋಗುತ್ತಿರುವುದನ್ನು. ವೇರ್ ವಿಲ್ ಸಿ ಬಿ ಗೋಯಿಂಗ್ ಅಟ್ 10 o'clock ಟುಮಾರೋ, ನಾಳೆ 10 ಗಂಟೆಗೆ ಅವಳು ಎಲ್ಲಿಗೆ ಹೋಗುತ್ತಿರುತ್ತಾಳೆ, ರೈಟ್. ಈ ರೀತಿ ನೀವು ಎಲ್ಲ ಪರ್ಸನ್ಸ್ಗಳಲ್ಲಿ ನೀವು ಈ ಒಂದು ವಾಕ್ಯವನ್ನು ಪ್ರಾಕ್ಟೀಸ್ ಮಾಡಬೇಕು, ರೈಟ್. ಈಗ ನಾನು ಇಲ್ಲಿ ಒಂದೇ ಕ್ರಿಯಾಪದವನ್ನು ತೆಗೆದುಕೊಂಡು ಮಾಡಿದ್ದೀನಿ. ನೀವು ಬೇರೆ ಬೇರೆ ಕ್ರಿಯಾಪದಗಳನ್ನು ತೊಗೊಂಡು ಈ ರೀತಿ ಸೆಂಟೆನ್ಸ್ ಫಾರ್ಮೇಷನ್ನ ಪ್ರಾಕ್ಟೀಸ್ ಮಾಡಿದಾಗ ನೀವು ಈ ಒಂದು ಟೆನ್ಸಲ್ಲಿ ಪರ್ಫೆಕ್ಟ್ ಆಗ್ತೀರಿ. ವೆಲ್, ಸರಿ. ಹಾಗಾದರೆ ಈಗ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನೋದನ್ನು ನಾವು ದಿನನಿತ್ಯದ ಜೀವನದಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು ಅಂತ ಅನ್ನೋದನ್ನ ಕೆಲವೊಂದಿಷ್ಟು ವಾಕ್ಯಗಳ ಮೂಲಕ ಈಗ ನೋಡೋಣ. ವೆಲ್ ಫ್ರೆಂಡ್ಸ್, ಹಾಗಾದರೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನೋಡ್ರಿ. ಐ ವಿಲ್ ಬಿ ಫ್ಲೈಯಿಂಗ್ ಟು ಬಾಂಬೆ. ಇಲ್ಲಿ ಫ್ಲೈಯಿಂಗ್ ಅಂತಂತಂದ್ರೇನು, ನಾವು ವಿಮಾನ ಪ್ರಯಾಣವನ್ನು ಮಾಡ್ತಾ ಇರ್ತೀವಿ ಅಂತಂದ್ಬೇಕಾದಾಗ ಫ್ಲೈಯಿಂಗ್ ಅಂತಂದು ನಾವು ಯೂಸ್ ಮಾಡಬೇಕು, ರೈಟ್. ಐ ವಿಲ್ ಬಿ ಗೋಯಿಂಗ್ ಇನ್ ಏರೋಪ್ಲೇನ್ ಅಂತ ಅನ್ಬಾರ್ದು, ಐ ವಿಲ್ ಬಿ ಫ್ಲೈಯಿಂಗ್ ಅಂತಂದು ಅನ್ಬೇಕು. ಎಸ್, ಅಂದರೆ ಐ ವಿಲ್ ಬಿ ಫ್ಲೈಯಿಂಗ್ ಟು ಬಾಂಬೆ ಆ್ಯಟ್ ದಿಸ್ ಟೈಮ್ ನೆಕ್ಸ್ಟ್ ವೀಕ್, ಅಂದರೆ ಮುಂದಿನ ವಾರ ಈ ಸಮಯದಲ್ಲಿ ನಾನು ಮುಂಬೈಗೆ ಏರೋಪ್ಲೇನಲ್ಲಿ ಹೋಗ್ತಾ ಇರ್ತೀನಿ, ರೈಟ್. ಅಂದರೆ ನನ್ನ ಟಿಕೆಟ್ ಬುಕ್ ಆಗಿದೆ. ನೀವು ನಿಮ್ಮ ಫ್ರೆಂಡ್ಸ್ಗೆ ಹೇಳ್ತಾ ಇದ್ರಿ, ಇಲ್ಲಪ್ಪ ನಾನು ಮುಂದಿನ ವಾರ ಇರಲ್ಲ, ಈ ಟೈಮಲ್ಲಿ ನಾನು ಎಕ್ಸಾಕ್ಟಾಗಿ ಏರೋಪ್ಲೇನಲ್ಲಿ ನಾನು ಪ್ರಯಾಣ ಮಾಡ್ತಾ ಇರ್ತೀನಿ, ರೈಟ್. ಐ ವಿಲ್ ಬಿ ಫ್ಲೈಯಿಂಗ್ ಟು ಬಾಂಬೆ ಅಟ್ ದಿಸ್ ಟೈಮ್ ನೆಕ್ಸ್ಟ್ ವೀಕ್. ಅಂದರೆ ಈ ರೀತಿ ಮುಂದೆ ಒಂದು ಸಮಯದಲ್ಲಿ ಇಂತಹ ಕ್ರಿಯೆ ನಡೀತಾ ಇರುತ್ತೆ ಅಂತ ಅನ್ನೋದನ್ನು ಹೇಳಬೇಕಾದಾಗ ನಾವು ಇದನ್ನ ಯೂಸ್ ಮಾಡ್ತೀವಿ, ರೈಟ್. ವಿಲ್ ಯು ಬಿ ಡೂಯಿಂಗ್ ವರ್ಕ್ ಆ್ಯಟ್ 11 o'clock ಟುಮಾರೋ, ಅಂದರೆ ನಾಳೆ ನೀವು 11 ಗಂಟೆಗೆ ನೀವು ವರ್ಕ್ ಮಾಡ್ತಾ ಇರ್ತೀರಾ. ನೀವು ಯೂಶ್ವಲಿ 10 ಗಂಟೆಗೆ ಆಫೀಸ್ಗೆ ಹೋಗ್ತೀರಿ ಆ್ಯಂಡ್ 11 ಗಂಟೆಗೆ ಆ ಕೆಲಸ ಮಾಡುವಂಥ ಕ್ರಿಯೆ ಸ್ಟಾರ್ಟ್ ಆಗಿರುತ್ತೆ. ಆದ್ದರಿಂದ ನಾನು ಪ್ರಶ್ನೆ ಕೇಳ್ತಾ ಇದ್ದೆ ನಿಮಗೆ, ವಿಲ್ ಯು ಬಿ ಡೂಯಿಂಗ್ ವರ್ಕ್ ಆ್ಯಟ್ 11 o'clock ಟುಮಾರೋ, ನಾಳೆ 11 ಗಂಟೆಗೆ ನೀವು ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರ್ತೀರಾ. ಇಂಡಿಯಾ ವಿಲ್ ಬಿ ಪ್ಲೇಯಿಂಗ್ ಕ್ರಿಕೆಟ್ ಮ್ಯಾಚ್ ಅಗೇನೆಸ್ಟ್ ಅಫ್ಘಾನಿಸ್ತಾನ್ ನೆಕ್ಸ್ಟ್ ಮಂತ್. ಆಲ್ರೆಡಿ ಶೆಡ್ಯೂಲ್ ಈಸ್ ಫಿಕ್ಸ್ಡ್. India is going to play one test match against Afghanistan in the month of May. It means next month ಅವರು ಆಡ್ತಾ ಇದ್ದಾರೆ. ಅದರಿಂದ ಇಂಡಿಯಾ ವಿಲ್ ಬಿ ಪ್ಲೇಯಿಂಗ್, ಅವರ ಜೊತೆಗೆ ಒಂದು ಕ್ರಿಕೆಟ್ ಮ್ಯಾಚನ್ನು ಆಡುತ್ತಿರುತ್ತದೆ. ಈ ರೀತಿ ಮುಂದಿನ ಶೆಡ್ಯೂಲ್ಸ್ಗಳನ್ನು ಹೇಳಬೇಕಂದ್ರೆ ಯೂಸ್ ಮಾಡ್ತೀವಿ. ವಿ ವಿಲ್ ಬಿ ಬಿಲ್ಡಿಂಗ್ ಹೋಮ್ ನೆಕ್ಸ್ಟ್ ಇಯರ್. ಇದು ನಮ್ಮ ಪ್ಲ್ಯಾನ್, ಫ್ಯೂಚರ್ ಪ್ಲ್ಯಾನ್ಸ್ಗಳನ್ನ ವ್ಯಕ್ತಪಡಿಸ್ತಾ ಇರಬೇಕಾದ್ರೆ ನೋಡಿರಿ, ವಿ ವಿಲ್ ಬಿ ಬಿಲ್ಡಿಂಗ್ ಹೋಮ್ ನೆಕ್ಸ್ಟ್ ಇಯರ್. ಈಗ ಫ್ಲಾಟ್ ತೆಗೆದುಕೊಂಡಿದ್ದೀವಿ, ಈಗ ನೆಕ್ಸ್ಟ್ ಇಯರ್ ನಾವು ಏನು ಮಾಡ್ತಾ ಇದ್ದೀವಿ, ಮನೆಯನ್ನು ಕಟ್ತಾ ಇರ್ತೀವಿ. ಓಕೆ,
ಕಟ್ಟುವಂಥ ಕ್ರಿಯೆ ನಡೆದಿರುತ್ತೆ ಅಲ್ಲಿ. ಹಿ ವಿಲ್ ಬಿ ಅಟೆಂಡಿಂಗ್ ಕಂಪ್ಯೂಟರ್ ಕ್ಲಾಸ್ ದಿಸ್ ಆಫ್ಟರ್ನೂನ್. ಅಂದರೆ ಇವತ್ತು ಮಧ್ಯಾಹ್ನ ಅವನು ಕಂಪ್ಯೂಟರ್ ಕ್ಲಾಸನ್ನು ಅಟೆಂಡ್ ಮಾಡ್ತಾ ಇರ್ತಾನೆ. ರೆಗ್ಯುಲರ್ ಆಗಿ ನಿಮ್ಮ ಫ್ರೆಂಡು ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ತಾ ಇರ್ತಾರೆ. ಈ ಟೈಮಲ್ಲಿ ಏನು ಮಾಡ್ತಾ ಇರ್ತಾನೆ ಅವನು? ಇಲ್ಲ, ಈ ಟೈಮಲ್ಲಿ ಅವನು ಕಂಪ್ಯೂಟರ್ ಕ್ಲಾಸಿಗೆ ಅಟೆಂಡ್ ಮಾಡ್ತಾ ಇರ್ತಾನೆ. ಈ ರೀತಿ ಮುಂದಿನ ದಿನ ಹೇಳಬೇಕಾದಾಗ ಯೂಸ್ ಮಾಡ್ತೀವಿ. ವಿಲ್ ಯು ಬಿ ಕಮಿಂಗ್ ಟು ಯುವರ್ ಆಫೀಸ್ ಟುಮಾರೋ? ನಿಮ್ಮ ಫ್ರೆಂಡಿಗೆ ನೀವು ಕೇಳ್ತೀರಿ, ಹೇ ನಾಳೆ ನೀನು 10 ಗಂಟೆಗೆ ಬರ್ತಾ ಇರ್ತೀಯನಪ್ಪ ಆಫೀಸಿಗೆ, ವಿಲ್ ಯು ಬಿ ಕಮಿಂಗ್ ಟು ಯುವರ್ ಆಫೀಸ್ ಟುಮಾರೋ? ಈ ರೀತಿ ಮುಂದೆ ಇಂಥ ಸಮಯದಲ್ಲಿ ಈ ರೀತಿ ಕ್ರಿಯೆಗಳು ನಡೀತಾ ಇರುತ್ತೆ ಅನ್ನೋದನ್ನು ಹೇಳಬೇಕಾದಾಗ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಮಾಡಬೇಕು. ನೋಡಿರಿ, ಫ್ಯೂಚರ್ ಸಿಂಪಲ್ ಏನು ಹೇಳುತ್ತೆ? ಒಂದು ಕ್ರಿಯೆ ನಡೆಯುತ್ತೆ ಅಂತಂದು ಹೇಳುತ್ತೆ. ಬಟ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಇಂತಹ ಕ್ರಿಯೆ ನಡೀತಾ ಇರುತ್ತೆ, ಆ್ಯಕ್ಷನ್ ಗೋಯಿಂಗ್ ಆನ್ ಅಲ್ಲಿ ನಡೀತಾ ಇರುತ್ತೆ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ಓಕೆ ಫ್ರೆಂಡ್ಸ್, ಎಸ್. ಈಗ ಹಾಗಾದರೆ ಕೆಲವೊಂದಿಷ್ಟು ಪ್ರಶ್ನೆ ಮತ್ತು ಉತ್ತರಗಳ ಮೂಲಕ ಯಾವ ರೀತಿ ಇದನ್ನ ಸ್ಪೋಕನ್ ಪ್ರಾಕ್ಟೀಸ್ ಮಾಡೋದು ಅನ್ನೋದನ್ನ ನೋಡೋಣ. ಓಕೆ ಫ್ರೆಂಡ್ಸ್, ಈಗ ಸ್ಪೋಕನ್ ಪ್ರಾಕ್ಟೀಸ್ನ ನೋಡಿ. ಈಗ ಪ್ರಶ್ನೆಯಲ್ಲಿ ಆ ಇದ್ದರೆ ಉತ್ತರ ಯು ಅಂತಂದು ಬರಬೇಕು, ರೈಟ್? ಶಾಲ್ ಐ ಬಿ ಕಮಿಂಗ್? ಎಸ್ ಯು ವಿಲ್ ಬಿ, ನೋ ಯು ವೋಂಟ್ ಬಿ. ಶಾಲ್ ಐ ಬಿ ಗೋಯಿಂಗ್? ಎಸ್ ಯು ವಿಲ್ ಬಿ, ನೋ ಯು ವೋಂಟ್ ಬಿ. ಶಾಲ್ ಐ ಹೆಲ್ಪಿಂಗ್ ಪೂರ್? ಎಸ್ ಯು ವಿಲ್ ಬಿ, ನೋ ಯು ವೋಂಟ್ ಬಿ. ಶಾಲ್ ಐ ರೈಟಿಂಗ್ ಎಕ್ಸಾಮ್? ಎಸ್ ಯು ವಿಲ್ ಬಿ, ನೋ ಯು ವೋಂಟ್ ಬಿ, ರೈಟ್? ನೆಕ್ಸ್ಟ್ ಈಗ ವಿಲ್ ಯು ಬಿ ರೀಡಿಂಗ್ ಅಂತಂದಿದೆ. ಸೊ ಆನ್ಸರ್ ಏನು ಬರುತ್ತೆ? ಎಸ್ ಐ ವಿಲ್ ಬಿ, ನೋ ಐ ವೋಂಟ್ ಬಿ. ಅಂದರೆ ಪ್ರಶ್ನೆಯಲ್ಲಿ ಯು ಇದ್ದರೆ ಉತ್ತರದಲ್ಲಿ ಐ ಅಂತಂದು ಬರಬೇಕು. ವಿಲ್ ಯು ಬಿ ರೀಡಿಂಗ್? ಎಸ್ ಐ ವಿಲ್ ಬಿ, ನೋ ಐ ವೋಂಟ್ ಬಿ. ವಿಲ್ ಯು ಬಿ ಕುಕಿಂಗ್ ಫುಡ್? ಎಸ್ ಐ ವಿಲ್ ಬಿ, ನೋ ಯು ವೋಂಟ್ ಬಿ. ನೀವು ನನ್ನ ಜೊತೆಗೆ ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಬರೋದು, ರೈಟ್? ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಸೊ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಎಸ್ ಐ ಆಮ್ ಪ್ರಾಕ್ಟೀಸಿಂಗ್ ಅಂತ ಕಾಮೆಂಟ್ ಬಾಕ್ಸಲ್ಲಿ ಅದನ್ನ ಟೈಪ್ ಮಾಡಿದ್ರಲ್ವಾ? ವಂಡರ್ಫುಲ್. ಸೊ ವಿಲ್ ಯು ಬಿ ಡ್ರಿಂಕಿಂಗ್ ಟೀ? ಎಸ್ ಐ ವಿಲ್ ಬಿ, ನೋ ಐ ವೋಂಟ್ ಬಿ. ವಿಲ್ ಯು ಬಿ ಡೂಯಿಂಗ್ ವರ್ಕ್? ಎಸ್ ಐ ವಿಲ್ ಬಿ, ನೋ ಐ ವೋಂಟ್ ಬಿ. Will you be reading book? Yes, I will be. No, I won't be. Next, will they be coming? Yes, they will be. No, they won't be. Will they be building home? Yes, they will be. No, they won't be. Will they be purchasing car? Yes, they will be. No, they won't be. Next, ಈಗ shall we be drinking tea ಇದೆ. ಸೊ ಪ್ರಶ್ನೆಯಲ್ಲಿ ಇದ್ರೆ ಉತ್ತರದಲ್ಲಿ ವಿ ಅಂತಲೇ ಬರಬೇಕು. Shall we be drinking tea? Yes, we will be. No, we won't be. Shall we be coming with you? Yes, we will be. No, we won't be. Shall we be doing work? Yes, we will be. No, we won't be. Shall we be watching TV? Yes, we will be. No, we won't be. Next, ಈಗ ಪ್ರಶ್ನೆಯಲ್ಲಿ ಹಿ ಇದ್ದರೆ ಹಿ ಸೀಟ್ ಇದ್ದಾಗ ಉತ್ತರದಲ್ಲಿ ಹಿ ಸೀಟ್ ಅಂತಾನೆ ಬರಬೇಕು, ರೈಟ್? ಈಗ ನೋಡ್ರಿ, ವಿಲ್ ಹಿ ಬಿ ಹೆಲ್ಪಿಂಗ್ ಫಾರ್? ಎಸ್ ಹಿ ವಿಲ್ ಬಿ. ನೋ ಹಿ ವೋಂಟ್ ಬಿ. ವಿಲ್ ಹಿ ಬಿ ಡೂಯಿಂಗ್ ವರ್ಕ್ ಅಟ್ ದಿಸ್ ಟೈಮ್ ಟುಮಾರೋ? ಎಸ್ ಹಿ ವಿಲ್ ಬಿ. ನೋ ಹಿ ವೋಂಟ್ ಬಿ. Will he be coming with us? Yes, he will be. No, he won't be. Will he be writing exam? Yes, he will be. No, he won't be. Will she be cooking food? See there, see ಅಂತಲೇ ಮಾಡಬೇಕು. Will she be cooking food? Yes, she will be. No, she won't be. Will she be decorating home? Yes, she will be. No, she won't be. Will she be helping you? Yes, she will be. No, she won't be. Will it be raining tomorrow? Yes, it will be. No, it won't be. Will it be breezing? Breezing ಅಂತ ತಂಗಾಳಿ ಬೀಸ್ತಾ ಇರುತ್ತಾ ಅಂತ ಅಲ್ಲಿಗೆ ಬ್ರೀಜಿಂಗ್ ಯೂಸ್ ಮಾಡಿ. Will it be breezing tomorrow? Yes, it will be. No, it won't be. Will it be drizzling tomorrow? Drizzling ಅಂತಂದ್ರೆ ತುಂತುರು ಮಳೆ ಬರೋದಕ್ಕೆ drizzling ಅಂತಾರೆ. Will it be drizzling tomorrow? Yes, it will be. No, it won't be. ಓಕೆ ಫ್ರೆಂಡ್ಸ್, ಈ ರೀತಿ ನೀವು ಬೇರೆ ಬೇರೆ ವಾಕ್ಯಗಳನ್ನ ತೊಗೊಂಡು ಪ್ರಾಕ್ಟೀಸ್ ಮಾಡಬೇಕು. ನೋಡಿರಿ, ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಪರ್ಫೆಕ್ಟ್ ಆಗ್ತೀರಿ. ಕೇವಲ 11 ದಿನಗಳಲ್ಲಿ ನಾನು ಇಂಗ್ಲೀಷ್ ಕಲಿಸ್ತೀನಿ ಅಂತ ನಾನು ನಿಮ್ಗೇನು ಹೇಳಿದ್ದೀನಿ, ಇಲ್ಲಿ ನಾನು ಎಕ್ಸಾಂಪಲ್ಸ್ಗಳನ್ನ ಮಾತ್ರ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಬಟ್ ಇದೇ ರೀತಿ ನೀವು ನೂರಾರು ಬೇರೆ ಬೇರೆ ವರ್ಬ್ಸ್ಗಳನ್ನ ತಗೊಂಡು ವಾಕ್ಯಗಳ ರಚನೆಯನ್ನು ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ದೆನ್ ಈ ರೀತಿ ಕ್ವಶನನ್ನು ಆನ್ಸರ್ಸನ್ನು ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಯಾವ ಸಂದರ್ಭದಲ್ಲಿ ಈ ಒಂದು ಟೆನ್ಸಸ್ಗಳ ಬಳಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ, ಅದನ್ನು ನೀವು ಆಯಾ ಸಂದರ್ಭಗಳಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮ್ಮ ಮೈಂಡಲ್ಲಿ ಅಂಥ ಸಂದರ್ಭ ಬಂದಾಗ ಆ ವಾಕ್ಯವನ್ನು ಮಾತನಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಮತ್ತು ಬೇರೆಯವರು ಆ ವಾಕ್ಯವನ್ನು ಮಾತನಾಡಿದಾಗ ಅದಕ್ಕೆ ಕರೆಕ್ಟಾಗಿ ನೀವು ಆನ್ಸರ್ ಹೇಳಿಕ್ಕೂ ನಿಮಗೆ ಬರುತ್ತೆ. ವೆಲ್ ಫ್ರೆಂಡ್ಸ್, ಹಾಗಾದರೆ ಪ್ರಾಕ್ಟೀಸ್ ಮಾಡ್ತೀರಲ್ವಾ? ವಂಡರ್ಫುಲ್. ಹಾಗಾದರೆ ಇವತ್ತಿನ ಫನ್ ವರ್ಕ್ ಏನಂತಂತಂದರೆ, ನೋಡಿ, ನಾನು ನಿಮಗೆ 2 ವಾಕ್ಯಗಳನ್ನ ಕೊಡ್ತೀನಿ. ಒಂದು ಐ ವಿಲ್ ಡ್ರಿಂಕ್ ಟೀ, ಓಕೆ. ನೆಕ್ಸ್ಟು ಇನ್ನೊಂದು ಐ ವಿಲ್ ಬಿ ಸಿಂಗಿಂಗ್ ಸಾಂಗ್. ಈ 2 ವಾಕ್ಯಗಳನ್ನು ನೀವು ಎಲ್ಲ ಒಂದು ಅಂದರೆ ಫ್ಯೂಚರ್ ಸಿಂಪಲ್ ಎಲ್ಲ ಪರ್ಸನ್ಸ್ಗಳು ಐ ಯು ವಿ ದೇ ಹಿ ಸಿ ಟೆಲ್ ಮಾಡಬೇಕು. ಆ್ಯಂಡ್ ದೆನ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಲ್ಲಿ ಐ ಯು ವಿ ದೇ ಹಿ ಸಿ ಟೆಲ್ ಮಾಡಿ ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಮಾಡ್ತೀರಲ್ವಾ? ವಂಡರ್ಫುಲ್. ಸೊ ಮೈ ಡಿಯರ್ ಫ್ರೆಂಡ್, ದಿಸ್ ಈಸ್ ಆಲ್ ಅಬೌಟ್ ದ 7th ಡೇ ವಿಡಿಯೋ. ನೋಡಿ, ಹಾಗಾದರೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತಂದು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ದೆನ್ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಇದನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ಅಂತಂದು ಹೇಳ್ತಾ, ಇನ್ನು ನೆಕ್ಸ್ಟ್ 8th ಡೇ ವಿಡಿಯೋದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಲಾಸ್ಟ್ 2 ಟೆನ್ಸಸ್, ಫ್ಯೂಚರ್ ಪರ್ಫೆಕ್ಟ್ ಆ್ಯಂಡ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗಳನ್ನ ಕಲಿಲಿಕ್ಕೆ ಹೋಗ್ತಾ ಇದ್ದೀವಿ. ವೆಲ್ ಫ್ರೆಂಡ್ಸ್, ಸೊ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ.
Let's meet you in the next video. Till then, bye, see you. Thank you very much and God bless you all.